ಆಧಾರ್ ಕಾರ್ಡ್ಗೆ ಮೊದಲೆಲ್ಲ ಬರೀ ಮೊಬೈಲ್ ನಂಬರ್ ಮಾತ್ರ ಲಿಂಕ್ ಇದ್ರೆ ಸಾಕಾಗ್ತಾ ಇತ್ತು. ಇವಾಗ ಇಮೇಲ್ ಐಡಿನ ಕೂಡ ಲಿಂಕ್ ಮಾಡೋದಕ್ಕೆ ಸೊ ಇವಾಗ ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಸೊ ನೀವು ಕೂಡ ನಿಮ್ಮ ಒಂದು ಇಮೇಲ್ ಐಡಿನ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾಗುತ್ತೆ. ಅಂಡ್ ಆಲ್ಸೋ ಇದಕ್ಕೆ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಇದೇ ಡಿಸೆಂಬರ್ 31, 2026 ತನಕ ಮಾತ್ರ ನಿಮ್ಗೆ ಫ್ರೀಯಾಗಿ ನಿಮ್ಮ ಒಂದು ಇಮೇಲ್ ಐಡಿನ ನೀವು ಅಪ್ಡೇಟ್ ಮಾಡ್ಕೋಬಹುದು ಆಧಾರ್ ಕಾರ್ಡ್ಗೆ. ಅಂಡ್ ಅದಾದ್ಮೇಲೆ ಮತ್ತೆ ನೀವು ಅಪ್ಡೇಟ್ ಮಾಡೋದಕ್ಕೆ ಹೋದ್ರೆ ನಿಮ್ಗೆ ಇದಕ್ಕೆ ಕಾಸ್ಟ್ ಇರುತ್ತೆ. ಅಂಡ್ ಆಲ್ಸೋ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಕೂಡ ನೀವು ಅಪ್ಡೇಟ್ ಮಾಡ್ಕೋಬಹುದು ಆಧಾರ್ ಅಲ್ಲಿ. ಅಂಡ್ ಮತ್ತೆ ನಿಮ್ಮ ಒಂದು ಅಡ್ರೆಸ್ ಕೂಡ ನೀವು ಅಪ್ಡೇಟ್ ಅನ್ನ ಮಾಡ್ಕೋಬಹುದು. ಅಂಡ್ ಹೊಸದಾಗಿ ನೀವು ಏನಾದರೂ ಚೇಂಜಸ್ ಅನ್ನ ಮಾಡ್ತೀರಾ ಅಥವಾ ನೇಮ್ ಅನ್ನ ಆಡ್ ಮಾಡ್ತೀರಾ ಅಂದ್ರೆ ಅದನ್ನ ಕೂಡ ಮಾಡ್ಬೋದು. ಇದನ್ನೆಲ್ಲದನ್ನು ಕೂಡ ಸೊ ಪ್ಲೇ ಸ್ಟೋರ್ ಅಲ್ಲಿ ಸಿಗುವಂತ ಈ ಒಂದು ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ, ಮೈ ಆಧಾರ್ ಅಂತ. ಈ ಅಪ್ಲಿಕೇಶನ್ ಅಲ್ಲಿ ಮಾಡಬೇಕಾಗುತ್ತೆ. ಅಂಡ್ ಮೊದಲೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಅಂಡ್ ನಿಮ್ದು ಫೇಸ್ ವೆರಿಫಿಕೇಶನ್ ಕೇಳುತ್ತೆ. ಅದನ್ನ ಕರೆಕ್ಟ್ ಆಗಿ ಫೇಸ್ ವೆರಿಫಿಕೇಶನ್ ಮಾಡಿದ ತಕ್ಷಣ ನಿಮಗೆ ಇಮೇಲ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಮೇಲ್ ಐಡಿನ ಎಂಟರ್ ಮಾಡಿ. ನೆಕ್ಸ್ಟ್ ನಿಮಗೆ ಒಂದು OTP ಬರುತ್ತೆ, ಆ OTP ನ ಹಾಕಿ ಲಾಗಿನ್ ಮಾಡಿದ್ರೆ ಮುಗೀತು, ನಿಮ್ಮ ಒಂದು ಇಮೇಲ್ ಐಡಿ ಇಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ನಿಮಗೆ ಅದನ್ನ ಆಧಾರ್ ಕಾರ್ಡ್ ಅನ್ನ ಡೌನ್ ಮಾಡ್ಕೋಬಹುದು ನೀವು ಕೂಡ. ಸೊ ಸೇಮ್ ಇದೇ ತರನೇ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂಡ್ ಆಲ್ಸೋ ನಿಮ್ಮ ಅಡ್ರೆಸ್ ಅನ್ನ ಇದೇ ತರ ಅಪ್ಡೇಟ್ ಮಾಡ್ಕೋಬಹುದು. ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗಿ ನೀವು ಅಪ್ಡೇಟ್ ಮಾಡ್ಬೇಕಂತ ನೆಸೆಸಿಟಿ ಇಲ್ಲ. ನಿಮ್ಮ ಮೊಬೈಲ್ ಅಲ್ಲೇ ಮೈ ಆಧಾರ್ ಅಪ್ಲಿಕೇಶನ್ ಅಲ್ಲೇ ಇದನ್ನ ಅಪ್ಡೇಟ್ ಮಾಡ್ಕೋಬಹುದು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ.